ಬೆಳೆ ಇರೋಕೆ ಯಾವ ಇದ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಏಕಾಏಕಿ ಬಂದು ಹಿಂಗ್ ಮಾಡ್ಬಿಟ್ರೆ ರೈತರುಗಳು ಏನಾಗ್ಬೇಕು ಅಲ್ಲ ಏನಾಗ್ಬೇಕು ಜೀವನಕ್ಕೆ ಏನ್ ಮಾಡೋಣ ಜೀವನಕ್ಕೆ ಏನ್ ಮಾಡೋಣ ನಮ್ ಬೇರೆದೇನಾರ ಆದಾಯ ಬರ್ತದ ನಮ್ಗೆ ಇದ್ರೊಳಗೆ ನೆನ್ಕೊಂಡಿರೋದು ನಾವ್ ಏನ್ ಗತಿ ತೆಂಗುನ್ ಗಿಡ ಇವ್ ತ್ಯಾಗದ ಗಿಡ ಎಲ್ಲ ಹಿಂಗ್ ಮಾಡ್ಗವ್ರಲ್ಲ ಅವ್ರು ಉತ್ತಾರ ಆಯ್ತಾರ ಅವ್ರು ಉತ್ತಾರ ಅಂತೂ ಆಗಲ್ಲ ಆಳ್ ಬಿದ್ದು ಹೋಯ್ತಾರ ಅವ್ರು ನಮ್ ಕಣ್ಣಲ್ಲಿ ನೀರ್ ಹಾಕೋರು ಅವ್ರಿಗೆ ಒಳ್ಳೇದಾಯ್ತಲ್ಲ ಅವ್ರು ಬರ್ಬಾರ್ದು ಬರ್ತದೆ ನೋಡ್ರಿ. ಒಂದೆಡೆ ಗೋಳಾಡುತ್ತಿರುವ ರೈತರು, ಮತ್ತೊಂದೆಡೆ ಫಸಲು ನೀಡುವ ತೆಂಗಿನ ಮರಗಳನ್ನು ಜೆಸಿಬಿ ಮೂಲಕ ನೆಲಸಮ ಮಾಡುತ್ತಿರುವ ಗುತ್ತಿಗೆದಾರರು. ಇದು ರಾಮನಗರದ ಅರ್ಚಕರಹಳ್ಳಿ ಬಳಿ ಇರುವ ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕ್ಯಾಂಪಸ್ ನಿರ್ಮಾಣವಾಗುತ್ತಿರುವ ಸ್ಥಳದಲ್ಲಿ ನಡೆದ ಘಟನೆ. ರಾಜೀವ್ ಗಾಂಧಿ ಆರೋಗ್ಯ ವಿವಿ ಕ್ಯಾಂಪಸ್ ನಿರ್ಮಾಣಕ್ಕೆ ಪರಿಹಾರ ಪಡೆಯದಿರುವ ರೈತರ ಜಮೀನಿನಲ್ಲಿದ್ದ ತೆಂಗು, ಅಡಿಕೆ, ಬಾಳೆ, ತೇಗದ ಮರಗಳನ್ನು ಪೊಲೀಸರ ರಕ್ಷಣೆಯೊಂದಿಗೆ ಗುತ್ತಿಗೆದಾರರು ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ. ನಮ್ಮ ಭೂಮಿಗೆ ಸೂಕ್ತ ಬೆಲೆ ನೀಡಿಲ್ಲ, ಹಾಗಾಗಿ ನಾವು ಹೆಚ್ಚಿನ ಪರಿಹಾರಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೇವೆ. ಹೀಗಿದ್ದರೂ ಏಕಾಏಕಿ ಗುತ್ತಿಗೆದಾರರು ದುಂಡಾವರ್ತನೆ ತೋರಿದ್ದಾರೆ ಎಂದು ಇದೇ ವೇಳೆ ರೈತರು ಅಳಲಿದ್ದಾರೆ. ಸ್ವಾಮಿ, ನಮ್ಮದು 5 ಎಕರೆ ಜಮೀನು. 5 ಎಕರೆ ಜಮೀನಲ್ಲಿ ಇದು ಎಲ್ಲ ತೆಂಗು, ಅಡಿಕೆ, ಬಾಳೆ ಎಲ್ಲ ಇದೆ. ನಾವು ಎಲ್ಲ ಕೊಯ್ರು ಎಲ್ಲ ಸುತ್ತಮುತ್ತ ಎಲ್ಲ ಮಾಡವ್ರೆ. ನಮ್ಮದು ದುಡ್ಡು ತಗೊಂಡಿಲ್ಲ. ನಾವು ದುಡ್ಡು ತಗೊಂಡಿಲ್ಲ. ಬಂದು ಶಾಸಕರು, ಆಮೇಲೆ DC ಸಾಹೇಬರು ಎಲ್ಲ ಇನ್ನು ಇದು ಗಿಡ ಮರ ಇರೋದನ್ನ ಮಾಡಬೇಡಿ ಅಂತ ಹೇಳಿದ್ರು. ಗಿಡ ಮರ ಇರೋದನ್ನ ಮಾಡಬೇಡಿ ಅಂತ ಹೇಳಿದ್ರು. ಬಂದು ಇವತ್ತು ಏಕಾಏಕಿ ಬಂದು ನಮ್ಮನ್ನೆಲ್ಲ ಹೊಡೆದು ಪಕ್ಕಕ್ಕೆ ತಳ್ಳಿ ನಮ್ಮನ್ನ ಬಂದು JCPಲಿ ಎಲ್ಲ ದುಂಡಾವರ್ತಿನ ಮೇಲೆ ನಮ್ಮನ್ನ ಈ ಥರ ಮಾಡಿ ನಮ್ಮ ಬೆಳೆ ಎಲ್ಲ ನಷ್ಟ ಮಾಡಿ ಇದು ಮಾಡಿದ್ದಾರೆ. ಯಾವುದು ಬೇರೆ ಕಡೆ ಯಾವುದು ಜಮೀನು ಯಾವುದೂ ಇಲ್ಲ. 4 ಜನ ಅಣ್ಣ ತಮ್ಮದಿರು. ಒಬ್ಬರು ಜಯದೇವಯ್ಯ, ಗೌರಿಶಂಕರ್, ರಾಜಶೇಖರಯ್ಯ, ಸುರೇಶ್. ಅಲ್ಲ ಸರ್, ಈಗ ಅವರು ಬೆಳಗ್ಗೆ ಬರೋ ಮುಂಚೆ ನಿಮ್ಗೆ ಏನಾದ್ರು ಗಮನಕ್ಕೆ ತಂದಿದ್ರು? ಏನಿಲ್ಲ ಸರ್, ಏನಿಲ್ಲ. ಏಕಾಏಕಿ ಬಂದದ್ದು.